ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಏನಂತಂದರೆ ನಾವು ಮುಂಬೈಗೆ ಹೋದೀವಿ. ಮುಂಬೈಗೆ ಹೋದ ತಕ್ಷಣ ನಮಗೆ ನಮ್ಮ ಗೆಳೆಯರು ಲಕ್ಷ್ಮಣ್ ಅನ್ನೋರು ಹೆಲ್ಪ್ ಮಾಡಿದ್ರು. ಆನ್ಲೈನ್ನಲ್ಲಿ ರೂಮ್ ಸರ್ಚ್ ಮಾಡಿದ್ದೀವಿ, ಅದಕ್ಕೆ 7,000 ರೂಪಾಯಿ ಕೊಟ್ಟಿವಿ. ಆಮೇಲೆ ಡೆಪಾಸಿಟ್ ಆಗಿ 4,000 ರೂಪಾಯಿ ಕೊಟ್ಟಿವಿ. ರೂಮಲ್ಲಿ ಜಾಯಿನ್ ಆದೀವಿ. ಊಟ ಎಲ್ಲ ನಮ್ಮದು, ಅವ್ರದ್ದು ರೂಮ್ ಇತ್ತು. ಆಮೇಲೆ ಏನಾಯ್ತು ಅಂತಂದರೆ ಜಾಬ್ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. CV ರೆಡಿ ಮಾಡಿದ್ದೀವಿ. ಒಂದೇಳಿ ಎರಡಲ್ಲಿ ಹೋದೀವಿ. ಮುಂಬೈ ಅಂಧೇರಿಯಿಂದ ಜನ ನೋಡಿ ನಾನಂತೂ ಶಾಕ್ ಆಗಿಬಿಟ್ಟೆ. ಏನು ಜನಪ್ಪ, ವಯಸ್ಸಾದವರು ಓಡ್ತಾವ್ರೆ, ಹ್ಯಾಂಡಿಕ್ಯಾಪ್ ಆದವರು ಓಡ್ತಾವ್ರೆ, ಯಂಗ್ಸ್ಟರ್ಸ್ ಓಡ್ತಾವ್ರೆ. ಕೆಲಸ 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 ಅದೆಲ್ಲ ನನ್ನ ತಲೆಯಲ್ಲಿ ಕುಂತ್ಕೊಂಡ್ಬಿಡ್ತು. ಏನಪ್ಪ ಜನ ಕೆಲಸ ಅಂದರೆ ಏನಪ್ಪ, ನಾವು ಕೂಡ ಮಾಡ್ಬೋದಲ್ಲ ಏನಾದರೂ ಜೀವನದಲ್ಲಿ. ವಯಸ್ಸಾದರೂ ಕೂಡ ಕೆಲಸಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂದೇಳಿ ನಾವು ಯಾಕೆ ಮಾಡಬಾರ್ದು. ಆಮೇಲೆ ಏನಂತಂತಂದರೆ ಹೀಗೆ ಒಂದು ದಿವಸ ಅಂಧೇರಿ ಕಾಂದಿವಲಿ ರೈಲ್ವೆ ಸ್ಟೇಷನಲ್ಲಿ ಕುಂತ್ಬಿಟ್ಟೆ. ಸಿಕ್ಕಾಪಟ್ಟೆ ಟ್ರೈನ್ ಬರ್ತಾ ಇದೆ. ಜನ ಆ ಕಡೆಯಿಂದ ಬರ್ತಾ ಇದ್ದಾರೆ, ಈ ಕಡೆಯಿಂದ ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅದೆಲ್ಲ ನೋಡಿ ಮೈಂಡೆಲ್ಲ ಖರಾಬ್ ಆಗಿಬಿಡ್ತು. ಅಂದರೆ ನಾವು ಸಿಟಿಯಲ್ಲಿ ನೋಡೇ ಇಲ್ಲಲ್ಲ ಜನ ಹೆಂಗೆ, ಕಾಂಪಿಟೇಟರ್ಸ್ ಹೆಂಗೆ ಅಂತೇಳಿ. ಹೀಗೆ ಜನರಲಿ ಆಗಿ ಒಂದು ದಿವಸ ಇಂಟರ್ವ್ಯೂಗೆ ಹೋದೀವಿ. ಇಂಟರ್ವ್ಯೂಗೆ ಹೋದಾಗ ಇರ್ತಕ್ಕಂಥದ್ದು 10 ಪೋಸ್ಟಲ್ಲಿ 10 ಪೋಸ್ಟಿಗೆ 1,000 ಜನ ಬಂದವ್ರೆ, 1,000 ಜನ ಅದಕ್ಕೂ. ಆವಾಗ ನಾವು ಕೂಡ ಹೋದೀವಿ. ನಮ್ಮದು ಬರೋವರೆಗೂ ಪೋಸ್ಟ್ ಖಾಲಿ ಆಯಿತು. ಅಂದರೆ ಸ್ವಲ್ಪ ಅಲರ್ಟ್ ಆದೀವಿ ನಾವು. ಅಂದರೆ ಈ ರೀತಿ ಇರುತ್ತೆ. ಯಾವುದೇ ಒಂದು ಕೆಲಸ ತಗೋಬೇಕಾಗಿದ್ದರೆ ಈಸಿ ಇಲ್ಲ. ಹೇಳೋಕ್ಕೆ ಎಲ್ರಿಗೂ ಸುಲಭ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಯಾವುದೋ ಒಂದು ನೀವು ಕೆಲಸ ಮಾಡ್ತಾಯಿದ್ದೀರ ಅಂತಂದರೆ ಮತ್ತೆ ಅದರಲ್ಲಿ ಜನಗಳ ಕೈ ಹಾಕ್ತಾರೆ. ಹೆಂಗಂದರೆ ಇಷ್ಟು ಓದಿದ್ದು ಇಷ್ಟು ಸಣ್ಣದಕ್ಕೆ ಯಾಕೆ ಕೆಲಸ ಮಾಡ್ತೀಯಾ, ಒಳ್ಳೆ ಕೆಲಸ ನೋಡು, ಒಳ್ಳೊಳ್ಳೆ ಪೋಸ್ಟ್ ಸಿಗುತ್ತೆ, ಹಾಗೆ ಹೀಗೆ. ಬಟ್ ಕೆಲಸ ಅಂತ ಬಂತಂದಾಗ ಯಾರು ಕೂಡ ಸಹಾಯ ಮಾಡಲ್ಲ. ಇದು ನೆನಪಿಟ್ಕೊಳ್ಳಿ. ಯಾಕಂತಂದರೆ ಸಹಾಯ ಮಾಡ್ಬೋದು, ಅವರು ಕೂಡ ಆ ರೇಂಜಿಗೆ ಬೆಳೆದಿದ್ದಾಗ ಮಾತ್ರ ನಿಮಗೆ ಸಹಾಯ ಮಾಡ್ಬೋದು. ಅವರೇ ಒಂದು ಕಷ್ಟಪಡ್ತಾ ಇದ್ದಾರೆ ಅನ್ನೋ ಕೆಲಸನೆಲ್ಲ ಅಂತಂದರೆ ಸಹಾಯ ಮಾಡೋಕ್ಕೆ ಆಗಲ್ಲ. ಹಾಗೆ ಹೀಗೆ ಮಾಡಿ ಕೆಲಸ ಹುಡ್ಕೊಂಡಿವಿ. ಅವಾಗೇನಾಯ್ತಪ್ಪ ಅಂತಂದರೆ ನಮ್ಮ ಫ್ರೆಂಡ್ ಇದ್ದಾರಲ್ಲ ಮಲ್ಲಿಕಾರ್ಜುನು ಮತ್ತು ಲಕ್ಷ್ಮಣ್ ಅವರು ಒಂದು ಕತಾರ್ಗೆ ಸೆಲೆಕ್ಷನ್ ಆಗಿದ್ದರು. ಅವರು ಒಂದು ಏಜೆಂಟ್ ಇದ್ದ. ಆ ಏಜೆಂಟ್ ಥ್ರೋಗೆ ನಮಗೆ ಕಾಂಟ್ಯಾಕ್ಟ್ ಮಾಡ್ದೆ. ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಹೀಗೆ ಒಂದು ಇಂಟರ್ವ್ಯೂ ಇತ್ತು. ಅವರು ಜಸ್ಟ್ ಇನ್ಫಾರ್ಮ್ ಮಾಡಿದ್ದರು. ಆವಾಗ ನಾನೇನು ಮಾಡಿದೆ, ನಾನು ಅವ್ರಿಗೆ ಹೇಳೆಲ್ಲ, ನಾನು ಡಿಸಿಷನ್ ತೊಗೊಂಡೆ. ನಾನು ಹುಡ್ಕೊಂಡು ಹೋದೆ. ಇಂಟರ್ವ್ಯೂ ಆಗ್ತಕ್ಕಂಥದ್ದು ಡೊಮೆಸ್ಟಿಕ್ ಏರ್ಪೋರ್ಟ್ ಹತ್ತಿರ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ. ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದು ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಬಸ್ನಲ್ಲಿ ಕುಂತೆ ತಳಗಡೆ ಇಳಿದ್ಬಿಟ್ಟು ನೋಡಿದರೆ ಏನಿಲ್ಲ, ಅಲ್ಲಿ ಏರ್ಪೋರ್ಟ್ ಕಾಣ್ತಾ ಇದೆ. ನಾನು ಶಾಕ್ ಆದೆ. ಸಮಯ ಒಂದಿಲ್ಲ, ಸಮಯಕ್ಕೆ ಹೋಗಬೇಕು, ಹೆಂಗೆ ಮಾಡಬೇಕಪ್ಪ ಅಂಥೇಳಿ. ಮತ್ತೆ ಅಲ್ಲೊಬ್ಬರು ಆಟೋದವ್ರು ಬಂದರು. ಅವ್ರಿಗೆ ಹೇಳಿದೆ, ಸರ್ ಹಿಂಗಿದೆ ಒಂದು ಹೋಟೆಲ್ ಇದೆ, ಆ ಹೋಟೆಲ್ಗೆ ಹೇಗೆ ಹೋಗಬೇಕು ನನಗೆ ಗೊತ್ತಿಲ್ಲ, ನಾನು ಬೈ ಮಿಸ್ಟೇಕಾಗಿ ಇಲ್ಲಿ ಬಂದೀನಿ ಅಂದರೆ ಅವ್ರೇನು ಮಾಡಿದ್ರು, ನನಗಂತೂ ಗೊತ್ತಿಲ್ಲ, ಆ ಸ್ಥಳ ನಿಯರ್ ಬೈ ಎಲ್ಲಿರುತ್ತೆ ಅಲ್ಲಿ ನಾನು ಬಿಟ್ಬಿಡ್ತೀನಪ್ಪ, ಬಂದುಬಿಡು ಅಂತಂದ. ಕುಂತ್ಬಿಟ್ಟೆ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಆಮೇಲೆ ಏನಾಯ್ತು ಅಂತಂದರೆ ಅವನಿಗೂ ಕೂಡ ಆ ಹೋಟೆಲ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮದು ಲಕ್ಕಿ ಅಂತೀರ ಏನಂತೀರ ಗೊತ್ತಿಲ್ಲ. ಅವರೇನು ಆಟೋ ಸ್ಟಾಪ್ ಮಾಡಿದ್ದಿರಲ್ಲ, ಅವ್ರಂದ್ರು ಇಲ್ಲಿಂದ ಆ ಕಡೆ ಹೋಗ್ಬಿಡಪ್ಪ, ಅಲ್ಲಿ ಇರುತ್ತೆ, ನೋಡ್ಕೋ, ಸರ್ಚ್ ಮಾಡು ಅಂದರು. ಆವಾಗ ನಾನೇನು ಮಾಡಿದೆಪ್ಪ ಅಂತಂದರೆ ಓಕೆ ಧನ್ಯವಾದ ಅಂಥೇಳಿ ಬಿಟ್ಟ. ತಳಗಿಳ್ಕೊಂಡು ಮೇಲ್ಗಡೆ ಹಿಂಗೆ ನೋಡ್ತೀನಿ, ಅಲ್ಲೇ ಇದೆ ಅದು ಹೋಟೆಲಿಂದ ಇಳಿದ ಸಮಯ ಇರಲಿಲ್ಲ. ಸಡನ್ನಾಗಿ ಫೋನ್ ಮಾಡಿದೆ ನಮ್ಮ ಏಜೆಂಟ್ಗೆ. ಅವರು ಒಳಗಡೆ 5 ಸ್ಟಾರ್ ಒಳಗಡೆ ಇದ್ದಾರೆ, ಅಲ್ಲಿ ನೆಟ್ವರ್ಕ್ ಬರ್ತಾಯಿಲ್ಲ. ನಾನೇನು ಮಾಡಬೇಕು, ಸೆಕ್ಯೂರಿಟಿ ಒಳಗಡೆ ಬಿಡ್ತಾ ಇದ್ದಿಲ್ಲ. ಆವಾಗ ಏನು ಮಾಡಿದೆ ಅಂತಂದರೆ ವೇಟ್ ಮಾಡ್ತಾಯಿದ್ದೆ. ಆವಾಗ ಅವ್ರಿಗೆ ನೆಟ್ವರ್ಕ್ ಸಿಕ್ಕಾಗ ಮೆಸೇಜ್ ಬರುತ್ತೆಲ್ಲ, ಈ ಫೋನಿಂದ ಕಾಲ್ ನಂಬರಿಂದ ಫೋನ್ ಬಂದಿದೆ ಅಂಥೇಳಿ. ಆವಾಗ ಆ ಸಿಮ್ ಅನ್ನೋದವ್ರು ನೋಡ್ಕೊಂಡಾಗ ಹೊರಗಡೆ ಬಂದಾಗ ನಾನು ಫೋನ್ ಮಾಡಿದೆ. ಏನಕ್ಕಪ್ಪ ಫೋನ್ ಮಾಡಿ ಅಂದರೆ, ನಾನು ಹಿಂಗೆ ಬಂದೀನಿ ಸರ್. ಅರೆ ನೀನು ಹುಚ್ಚ, ಹೇಳಬೇಕಲ್ಲ ಮೊದಲೇ, ಹಿಂಗೆಲ್ಲ ಬರೋಂಗಾಗಲ್ಲ, ಅದಕ್ಕೆ ಅಪಾಯಿಂಟ್ಮೆಂಟ್ ತೊಗೋಬೇಕು, ಫಾರ್ಮ್ ಫಿಲ್ ಮಾಡಬೇಕು, ಈಗ ಸಮಯ ಎಷ್ಟು, ಇಂಟರ್ವ್ಯೂ ಸ್ಟಾರ್ಟ್ ಆಗಿ ಮುಗಿತಾ ಇದೆ, ಹಾಗೆ ಹೇಗೆ ಹೇಳ್ತಾಯಿದ್ರು. ಅವಾಗ ನಾನೇನಂದೆ, ಓಕೆ ಸರಿ ಸರ್, ಮತ್ತೆ ಪುನಃ ಬೇರೆದಾದ್ರೂ ನೋಡೋಣ ಅಂಥೇಳಿ ನಾನು ತಿಳ್ಕೊಂಡೆ. ಆದರೂ ಕೂಡ ಅವರು
ಇವರ ಒಂದು ರಿಕಮೆಂಡೇಶನ್ ಮಾಡಿ ಹೋಟೆಲ್ ಒಳಗಡೆ ತೊಗೊಂಡು ಫಾರ್ಮ್ ಫಿಲ್ ಮಾಡಿ ಇಂಟರ್ವ್ಯೂಗೋಸ್ಕರ ಕೂಡಿಸ್ಬಿಟ್ರು ನನಗೆ. ನನ್ನ ಬ್ಯಾಡ್ ಲಕ್ ನೋಡಿ ಅದೇ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದರೆ ನಾನು ಇನ್ನೂ ಒಂದು 5-10 ಜನ ಇದ್ದಿದ್ದೆವು. ಇಂಟರ್ವ್ಯೂ ಫಿನಿಶ್ ಆಯ್ತು, ಅಂದರೆ ಪೋಸ್ಟ್ ಫಿನಿಶ್ ಆಯಿತು. ಆವಾಗ ತಲೆ ಬಿಸಿ ಆಗ್ಬಿಡ್ತು, ಏನಪ್ಪ ಇಷ್ಟು ಕಷ್ಟಪಟ್ಟು ಬಂದೆ ನಾನು, ಹಿಂಗಾಯ್ತಲ್ಲ ಅಂಥೇಳಿ. ತಲೆ ಕೆಡಿಸ್ಕೋಬೇಡಪ್ಪ, ನಿನಗೆ ನಾನು ಕೆಲಸ ಹೇಗಾದರೂ ಮಾಡಿ ಸರ್ಚ್ ಮಾಡಿ ಟ್ರೈ ಮಾಡೋಣ, ಸಿಕ್ಕರೆ ಸಿಗ್ಬೋದು ಅಂಥೇಳಿ ಅವ್ರು ನನಗೆ ಭರವಸೆ ಕೊಟ್ಟರು. ಅವಾಗೇನಾಯ್ತಪ್ಪ ಅಂತಂದರೆ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟೆ. ಆಮೇಲೆ ನಾನು ಮಾಡ್ತಕ್ಕಂಥ ಸರ್ಚಿಂಗು ಪ್ರಿಪ್ರೇಷನು ನಡೀತಾನೆ ಇತ್ತು.